ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರತಿ ಟನ್ ಕಬ್ಬಿಗೆ ನಿಗದಿಪಡಿಸಿರುವಂತೆ ಹಣ ನೀಡಲು ಸಕ್ಕರೆ ಕಾರ್ಖಾನೆಗಳು ಒಪ್ಪಿಗೆ ಸೂಚಿಸಿವೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ 5 ಹಾಗೂ ಯಾದಗಿರಿ ಜಿಲ್ಲೆಯ 1 ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 2950 ರೂಪಾಯಿಗಳಂತೆ ಕಬ್ಬು ಪೂರೈಸಿದ 14 ದಿನಗಳ ಒಳಗಾಗಿ 2950ಗಳನ್ನು ನೀಡಲು ಒಪ್ಪಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಮುಖ್ಯಮಂತ್ರಿಗಳು ನಿರಂತರವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕಬ್ಬಿನ ದರ ನಿಗದಿಪಡಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರೊಂದಿಗೂ ಕೂಡ ಈ ವಿಚಾರದಲ್ಲಿ ಚರ್ಚೆ ನಡೆಸಲಾಗಿದೆ. ದರ ನಿಗದಿಪಡಿಸಿದಂತೆ ಕೊಡಲು ಅವರು ಒಪ್ಪಿಗೆ ನೀಡಿದ್ದಾರೆ ಎಂದರು. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿಯಿಂದ ಆಗಿರುವ ಹಾನಿ ಬಗ್ಗೆ ಸಾಕಷ್ಟು ಸಮೀಕ್ಷೆ ಕೂಡ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಲ್ಲಿ ಕಲಬುರಗಿನಲ್ಲೇ ಸಭೆ ಕೂಡ ನಡೆಸಿದರು. ಅದಾದ ನಂತರ ಪರಿಹಾರ ಕೂಡ ರಾಜ್ಯ ಸರ್ಕಾರದಿಂದ ಮತ್ತು SDRF NDRF ನಾಮ್ಸ್ ಪ್ರಕಾರ ಕೂಡ ಘೋಷಣೆ ಮಾಡಿದರು. ತಮ್ಗೆ ಗೊತ್ತಿರೋ ಹಾಗೆ ಆಗಸ್ಟಲ್ಲಿ ಸುಮಾರು 69% ಹೆಚ್ಚುವರಿ ಮಳೆ ಬಂದಿತ್ತು ಮತ್ತು ಸೆಪ್ಟೆಂಬರ್ನಲ್ಲಿ 63% ಹೆಚ್ಚಾಗಿತ್ತು. ನಾವು ಪ್ರಿಲಿಮಿನರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾಗ 3,24,205 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ನಾವು ಕೊಟ್ಟಿದ್ವಿ. ಅದಾದಮೇಲೆ ಜಂಟಿ ಸಮೀಕ್ಷೆ ಮಾಡಿ ಎಲ್ಲ ಅಂಕಿಅಂಶಗಳು ದತ್ತಾಂಶಗಳನ್ನು ತಗೊಂಡಾಗ ಸುಮಾರು 3,00,000 ಹೆಕ್ಟೇರು 3,07,000 ಹೆಕ್ಟೇರು ಅಂತ 2.91 ಅಲ್ಲ 2,91,380 ಎಕರೆಗೆ ನಾವು ಫ್ರೀಜ್ ಮಾಡಿದ್ವಿ. ನಾವೆಲ್ಲ ಇದೆಲ್ಲ ಜಾಯಿಂಟ್ ಸರ್ವೆ ಮಾಡಿಬಿಟ್ಟು ಅದಾದ ನಂತರ ಈಗ ಒಟ್ಟು 3,26,183 ರೈತರಿಗೆ ಸುಮಾರು 250.97 ಕೋಟಿ ರೂಪಾಯಿಯನ್ನು ನಾವು ಬೆಳೆ ಹಾನಿ ಪರಿಹಾರ ಮುಂದಿನ 2-3 ದಿನದಲ್ಲಿ ರೈತರ ಬ್ಯಾಂಕಿಗೆ ನಾವು ಪಾವತಿ ಮಾಡ್ತಾಯಿದ್ದೀವಿ. ಸೊ ಇದನ್ನು ಭಾಳ ಕಾಳಜಿ ವಹಿಸಿ ಜಂಟಿ ಸಮೀಕ್ಷೆ ಅಂದರೆ ಜಾಯಿಂಟ್ ಸರ್ವೆ ಮುಖಾಂತರ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ನಮ್ಮ ಅಗ್ರಿಕಲ್ಚರ್ ಇರ್ಬೋದು, ನಿಮ್ಮ ಹಾರ್ಟಿಕಲ್ಚರ್ ಇರ್ಬೋದು, ಇವರ ಸಮೀಕ್ಷೆಯನ್ನು ಮಾಡಿದ್ಮೇಲೆ ಪರಿಹಾರ ಪೋರ್ಟಲ್ ಮೇಲೆ ತಂತ್ರಾಂಶದಲ್ಲಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಇದನ್ನು ಬಂದಿರೋದು. ಸೊ ಇದರಲ್ಲಿ ಈ ಬೆಳೆ ಹಾನಿನಲ್ಲಿ ಇನ್ಶೂರ್ಡ್ ಆ್ಯಂಡ್ ನಾನ್ ಇನ್ಶೂರ್ಡ್ ಇದ್ದಾರೆ. ಆಮೇಲೆ ಬೆಳೆ ವಿಮೆ ಯೋಜನೆ ಅಡಿನಲ್ಲಿ ನಾವು ತಮ್ಗೆ ಗೊತ್ತಿರೋ ಹಾಗೆ ಮಧ್ಯಂತರ ಪರಿಹಾರವನ್ನು ನಾವು ಘೋಷಣೆ ಮಾಡಿದ್ವಿ. ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದ್ಬಿಟ್ಟು ನಾವು ಘೋಷಣೆ ಮಾಡಿ ಒಟ್ಟು 2,67,560 ರೈತರಿಗೆ ಸುಮಾರು 3,35,046 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಸಿಗಲಿಕ್ಕೆ ಅವಕಾಶ ಇದೆ ಅದರಲ್ಲಿ. ಸೊ ಒಟ್ಟಾರೆ ಬೆಳೆ ವಿಮೆ ನೋಂದಣಿ ಮಾಡಿಸಿದಂಥ ರೈತರ ಸಂಖ್ಯೆ 2,67,560. ಒಂದು ನಿಮಿಷ ಹೇಳಿಬಿಡ್ತೀನಿ ಸರ್, ಅದು ಹೆಕ್ಟೇರ್ ಸರ್, ನಾನು ಮತ್ತೆ ಹೇಳ್ತೀನಿ ತಮಗೆ. ಬೆಳೆ ವಿಮೆ ನೋಂದಣಿ ಮಾಡಿಸಿದಂಥ ರೈತರ ಸಂಖ್ಯೆ 2,67,560. ಪ್ರದೇಶ ಹಾನಿಯಾಗಿರೋದು 3,35,046.2 ಹೆಕ್ಟೇರ್ಗಳು. ಸೊ ಅಂದಾಜು ಬೆಳೆ ವಿಮೆ ಮಧ್ಯಂತರ ಅಂದರೆ ಮಧ್ಯಂತರ ಪರಿಹಾರಕ್ಕೆ ಮಿಡ್ ಸೀಸನ್ ಅಡ್ವರ್ಸಿಟಿಗೆ ನಮ್ಗೆ ಬರ್ತಾ ಇರೋದು 243.41 ಕೋಟಿ ರೂಪಾಯಿ. ಸೊ ಇದು ಲೋಕಲೈಸ್ಡ್ ಕೆಲಾಮಿಟಿಗೆ. ಒಟ್ಟು ಇದರಲ್ಲಿ 22,375 ರೈತರಿಗೆ 8
7-9 ಕೋಟಿ ಬೆಳೆ ವಿಮೆ ಪರಿಹಾರ ಕೆಲವೇ ದಿನಗಳಲ್ಲಿ ಅವರಿಗೂ ಸಿಗುತ್ತೆ ಬ್ಯಾಂಕ್ ಮುಖಾಂತರ. ಸೊ 22,385 ರೈತರಿಗೆ ಕ್ಲೋಸ್ ಟು ಅರೌಂಡ್ 8.79 ಕ್ರೋರ್ಸ್ ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಇದೆಲ್ಲ ತಮಗೆ ಅಂಕಿಅಂಶಗಳನ್ನು ತಮಗೆ ತಲುಪಿಸ್ತೀವಿ. ಎರಡನೇ ವಿಚಾರ, ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ವಾರದಿಂದ ಈ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಬೆಳಗಾವಿ, ಹಾವೇರಿ, ಬಾಗಲಕೋಟ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು, ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿತ್ತು. ಈಗಾಗಲೇ DC ಅವರು 6-7 ಮೀಟಿಂಗು ಫ್ಯಾಕ್ಟ್ರಿ ಮುಖ್ಯಸ್ಥರ ಜೊತೆ ಮಾತನಾಡಿದ್ದಾರೆ. ಅದಾದಮೇಲೆ ನಾನು 1-2 ಸರಿ ಮಾತನಾಡಿದ್ದೀನಿ, ರೈತರ ಜೊತೆ ನಾನು ಮಾತನಾಡಿದ್ದೀನಿ. ಇವಾಗ ಅವರಿಗೆಲ್ಲ ಏನು ನಮ್ಮ ರಿಕವರಿ ರೇಟ್ ಏನಿದೆ, ಇಟ್ ಈಸ್ ನಾಟ್ ಆ್ಯಸ್ ಹೈ ಆ್ಯಸ್ ಬೆಳಗಾವಿ. ಅಲ್ಲಿ ಕೆಲವರು 12%, 13% ತನಕ ಹೋಗುತ್ತೆ. ಆದರೆ ನಮ್ಮದು ಇಲ್ಲಿ 10-11% ತನಕ ಇರುತ್ತೆ. ಸೊ ಆದ್ದರಿಂದ 2,960 ರೂಪಾಯಿಗಳಿಗೆ ಅವರಿಗೆ ಮೊದಲನೇ ಕಂತಿನಲ್ಲಿ ಕಪ್ ಪೂರೈಸಿದ 14 ದಿನದೊಳಗೆ ಅವರು ಕೊಡಲಿಕ್ಕೆ ಒಪ್ಪಿದ್ದಾರೆ. ಅದರ ಜೊತೆ ನಮ್ಮ 50 ರೂಪಾಯಿ ರಾಜ್ಯ ಸರ್ಕಾರದ್ದು ಅದನ್ನು ಕೂಡ ಆಗುತ್ತೆ. ಸೊ ಒಟ್ಟು 3,000 ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬಿಗೆ ಕೊಡಲಿಕ್ಕೆ ಅವರು ನಿನ್ನೆ ನಮಗೆ ಹಿಂಬರಹ ಕೊಟ್ಟಿದ್ದಾರೆ, ಎಲ್ಲ 6 ಕಂಪನಿಗಳು. ಇಲ್ಲ ಸರ್, ನಿನ್ನೆ ಮಾತಾಡಿದ್ಮೇಲೆ ಅವ್ರು ಒಪ್ಪಿರೋದು. ಈಗ ರೈತರು ಕೆಲವು ಹೆಚ್ಚು ಸಂಖ್ಯೆಯಲ್ಲಿ ರೈತರು ಇದಕ್ಕೆಲ್ಲ ಒಪ್ಪಿದ್ದಾರೆ, ಕೆಲವು ರೈತರು ಇನ್ನೂ ಕೂಡ ಇಲ್ಲ ನೀವು ಹೇಳಿದಂಗೆ 3,160 ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಎಲ್ಲಿ ನಮ್ಮದು ರಿಕವರಿ ಇಲ್ಲ ಅಂದ್ಬಿಟ್ಟು ನಾವು ಅವರ ಯಾರು ಫ್ಯಾಕ್ಟ್ರಿ ಮಾಲಕರವರು ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವು ಮಾಡಲಿಕ್ಕೆ ಅಂತ ಆಗೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. 2 ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ನಮ್ಮ ಇದಕ್ಕೆ ಯಾವುದು ಈ ಪ್ರತಿಭಟನೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2,700ಗೆ ಒಪ್ಪಿಸಿದ್ವಿ. ನಾನು ಕೂಡ ಮಾತನಾಡಿದಾಗ 2,700ಗೆ ಒಪ್ಪಿಸಿದ್ವಿ. ಅದಾದಮೇಲೆ ನಾವು ಮಧ್ಯಪ್ರವೇಶ ಮಾಡಿದ್ವಿ, 100 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿ ಅಂದಾಗ ಅದಕ್ಕೂ ಕೂಡ ಒಪ್ಪಿದ್ರು. ಈಗ 3,000ಕ್ಕೆ ಅವರು ಏನು ಫ್ಯಾಕ್ಟ್ರಿದವರೆಲ್ಲರೂ ಒಪ್ಪಿದ್ದಾರೆ. ನನ್ನ ಮನವಿ ತಮ್ಮ ಮುಖಾಂತರ ಎಲ್ಲ ನಮ್ಮ ರೈತ ಸ್ನೇಹಿತರಿಗೆ ಬಂದವರಿಗೆ ದಯವಿಟ್ಟು 3,000 ಒಪ್ಪಿದ್ರೆ ಹೋದ ಬಾರಿಗಿಂತ 12% ಜಾಸ್ತಿ ಸಿಗ್ತಾ ಇದೆ ಈ ಸರಿ. ಹೋದ ಬಾರಿ 2,700 ಅಷ್ಟೇ ಸಿಕ್ಕಿದೆ. ಮತ್ತು ಇನ್ನು ಕೆಲವು ಫ್ಯಾಕ್ಟ್ರಿಗಳ ಮಾಹಿತಿ ಪ್ರಕಾರ HNT ಅಂದರೆ ಹಾರ್ವೆಸ್ಟ್ ಮತ್ತು ಟ್ರಾನ್ಸ್ಪೋರ್ಟಿಗೂ ಅವರೇ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾಯಿದ್ರು. ಸೊ ಇದು ನಾವು DC ಅವರೆಲ್ಲರೂ ಸೇರಿ ಅವ್ರ ಜೊತೆ ಮಾತನಾಡಿದ್ಮೇಲೆ ಇದು ರೇಟ್ಗೆ ಒಪ್ಕೊಂಡಿದ್ದಾರೆ. ಸೊ ತಮ್ಮ ಮುಖಾಂತರ ಅವ್ರಿಗೆ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಪರಿಸ್ಥಿತಿ ಇನ್ನು ಮುಂದೆ ಹೋದರೆ ಬೆಳೆಗೆ ಸಾಕಷ್ಟು ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು, ಮತ್ತು ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಲೇಬರ್ ಅವರು ಕೂಡ ಇರ್ತಾರೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಒಪ್ಪಿಸ್ಲಿಕ್ಕೆ ಭಾಳ ಕಷ್ಟ ಆಯಿತು. ಆದರೂ ಕೂಡ ಇವತ್ತು ಅವ್ರು ಒಪ್ಪಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಬೆಂಗಳೂರು, ಮೈಸೂರಿಗಿಂತಲೂ ಹೆಚ್ಚಿನ ಪ್ರತಿಭೆಯುಳ್ಳ ಕಲಾವಿದರು ನಮ್ಮಲ್ಲಿಯೂ ಇದ್ದಾರೆ. ಆದರೆ ಅವರಿಗೆ ಪ್ರೋತ್ಸಾಹ ಮತ್ತು ವೇದಿಕೆಯ ಅಗತ್ಯ ಇದೆ ಎಂದು ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್ ಅವರು ಹೇಳಿದ್ದಾರೆ. ಬೆಂಗಳೂರು, ಮೈಸೂರಿಗಿಂತ ಹೆಚ್ಚಿನ ಪ್ರತಿಭೆಯುಳ್ಳ ಕಲಾವಿದರು ನಮ್ಮಲ್ಲಿಯೂ ಇದ್ದಾರೆ. ಅವರಿಗೆ ವೇದಿಕೆ ಮತ್ತು ಪ್ರೋತ್ಸಾಹಿಸುವ ಅಗತ್ಯ ಇದೆ ಎಂದು ಶಾಸಕ MY ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ರಂಗಾಯಣ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಕಾಲಚಕ್ರ ನಾಟಕ ಪ್ರದರ್ಶನವನ್ನು ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ರಂಗ ಚಟುವಟಿಕೆಗಳಿಗೆ ಉತ್ತೇಜನ, ಅನುದಾನ ನೀಡುವಂತೆ ರಂಗಾಯಣದ ನಿರ್ದೇಶಕರು KKRDB ಮುಂದೆ ಪ್ರಸ್ತಾವನೆ ಸಲ್ಲಿಸಿದ್ದು, ಅದಕ್ಕೆ ಅಧ್ಯಕ್ಷರು ಸಹ ಅನುದಾನ ನೀಡಲು ಭಾಗಶಃ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು. ಸಂಗೀತ ಸಾಹಿತ್ಯ ಅಂದರೆ ದೇಶದ ಸಂಸ್ಕೃತಿ ಎಂದು ಭಾವಿಸಬೇಕು. ನಮ್ಮಲ್ಲಿರುವ ಸಂಗೀತ ಸಾಹಿತ್ಯ ಬೇರೆ ಯಾವ ರಾಷ್ಟ್ರದಲ್ಲಿಯೂ ಇಲ್ಲ. ನಮ್ಮ ಸಂಗೀತಕ್ಕೆ ದೇವರೇ ಪ್ರತ್ಯಕ್ಷ ಆಗುವ ಭಾವನೆ ಕಾಣುತ್ತೇವೆ. ಆದರೆ ವಿದೇಶದ ಸಂಗೀತಕ್ಕೆ ದೆವ್ವಗಳೇ ಓಡಿ ಹೋಗುತ್ತವೆ. ನಮ್ಮ ದೇಶದ ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕರ್ನಾಟಕದ ಸಂಗೀತ ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿರುವುದು ಅಭಿಮಾನದ ಸಂಗತಿಯಾಗಿದೆ ಎಂದರು.
ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಡಿಆರ್ ಪಾಟೀಲ್, ಜಿಲ್ಲಾಧಿಕಾರಿ ಬಿ ಫೌಜಾ ತರನ್ನುಂ, ಕಲಬುರಗಿ ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾದ ಅನಿತಾ ಆರ್, ಕೆಕೆಆರ್ಡಿಬಿ ಅಧೀನ ಕಾರ್ಯದರ್ಶಿ ಸುರೇಖಾ, ಹಿರಿಯ ಸಾಹಿತಿ ಪ್ರೊಫೆಸರ್ ಆರ್.ಕೆ. ಹುಡಗಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಸಿದ್ದರಾಮ್ ಹೊನ್ಕಲ್, ಮಹಾತ್ಮ ಗಾಂಧೀಜಿ ಗ್ರಾಹಕರ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದ ನ್ಯಾಯವಾದಿ ವೈಜನಾಥ್ ಎಸ್ ಝಳಕಿ, ಖಾದ್ರಿ, ನಾಟಕದ ನಿರ್ದೇಶಕರಾದ ಹುಲಗಪ್ಪ ಕಟ್ಟಿಮನಿ ಉಪಸ್ಥಿತರಿದ್ದರು. ರಂಗಾಯಣದ ಆಡಳಿತ ಅಧಿಕಾರಿ ಸಿದ್ದರಾಮ್ ಶಿಂದೆ ಸ್ವಾಗತಿಸಿದರು. ರಂಗಾಯಣದ ರೆಪರ್ಟರಿ ಕಲಾವಿದರಿಂದ ಸುಮಾರು 2 ಗಂಟೆಗಳ ಕಾಲ ಕಾಲಚಕ್ರ ನಾಟಕವು ಪ್ರದರ್ಶನಗೊಂಡಿತು. ಮನೋಜ್ಞ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಕಲಾವಿದರು ಯಶ ಕಂಡರು. ವಯೋವೃದ್ಧರ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವ ಈ ನಾಟಕವನ್ನು ಮನಸ್ಸಿಗೆ ಮುಟ್ಟುವಂತೆ ನಿರ್ದೇಶಕ ಹುಲಗಪ್ಪ ಕಟ್ಟಿಮನಿ ರಚಿಸಿದ್ದಾರೆ. ರವಿವಾರ ಸಹ ಸಂಜೆ 6 ಗಂಟೆಗೆ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನಗೊಂಡಿತು. ಪ್ರವೇಶ ಉಚಿತವಾಗಿತ್ತು. ಯುವಜನತೆ, ಮಕ್ಕಳು, ಉದ್ಯೋಗಸ್ಥರು, ಮಹಿಳೆಯರು ನಾಟಕ ವೀಕ್ಷಿಸಿದರು. ಸಂದೇಶವನ್ನು ಹೊತ್ತು ತಂದಿರತಕ್ಕಂತ ಈ ನಾಟಕ ಒಂದಿಬ್ರು ಬಿಟ್ರೆ ಬೇರೆ ಯಾರು ರಂಗಭೂಮಿಯ ತರಬೇತಿಯನ್ನು ಪಡೆದಿಲ್ಲ. ಕೆಲವರಂತೂ ಇದೇ ಸಾರಿ ಅವರು ರಂಗಭೂಮಿಯ ಮೇಲೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಜಯವಂತ್ ದಳ್ವಿಯವರ ಈ ಮರಾಠಿ ನಾಟಕದ ಅನುವಾದ ಎಚ್.ಕೆ. ಕರ್ಕೇರ ಅವರು ಮಾಡಿದ್ದಾರೆ. ನೀವು ತಾವೇ ನೋಡಬೇಕು, ಅದ್ಭುತವಾದ ನಟನೆ. ಅವರನ್ನು ಆ ಮೂರ್ತಿಯನ್ನು ಕೆತ್ತಿ ಶಿಲ್ಪೆ ಮಾಡಿದವರು, ಅದರ ಕೀರ್ತಿ ಏನಾದರೂ ಹೋಗ್ಬೇಕು ಅಂದ್ರೆ ನಮ್ಮ ಹುಲಿಗಪ್ಪ ಕಟ್ಟಿಮನಿ ಸರ್ ಅವ್ರಿಗೆ ಅಂತ ನಾನು ಹೇಳ್ತೀನಿ. ಭಾಳ ಜಂಗಮ್ ಶೆಟ್ಟಿಯವರು ಇವತ್ತು ಅವರು ಬಂದ ಮೇಲೆ ರಂಗಾಯಣ ಒಂದು ಏನು ಎಂಬುದು ಕಲಬುರಗಿ ಜನತೆಗೆ ತಿಳಿಸುವ ಸಲುವಾಗಿ ಹಲವಾರು ಪ್ರಯತ್ನಗಳನ್ನು ಅವರು ಮಾಡ್ತಾಯಿದ್ದಾರೆ. ಅವರು ನಿರ್ದೇಶಕರಾಗಿ ಬಂದ ನಂತರ ಎಲ್ಲ ಶಾಸಕರ ಮನೆಗೆ ಭೇಟಿ ನೀಡಿ ಈ ರಂಗಾಯಣದ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಮೈಸೂರು, ಬೆಂಗಳೂರು ಅಂತಂದ್ರೆ ಅಲ್ಲಿ ಕಲಾ ಮತ್ತು ಸಂಗೀತಕ್ಕೆ ಹೆಚ್ಚಿಗೆ ಅಲ್ಲೇ ಆಗ್ತದೆ ಅನ್ನೋದು ಒಂದು ನಮ್ಮ ಭಾವನೆ ಆಗಿದೆ. ಅದರಂತೆ ನಮ್ಮಲ್ಲಿಯೂ ಕೂಡ ಅವರಿಗಿಂತಲೂ ಹೆಚ್ಚಿನ ಕಲಾವಂತರು ನಮ್ಮಲ್ಲಿ ಇದ್ದಾರೆ ಅಂತ ತೋರಿಸಿಕೊಳ್ಳಕ್ಕೆ ಇದು ರಂಗಾಯಣ ಸಹಾಯ ಆಗ್ತದೆ. ಆದ್ದರಿಂದ ಇದಕ್ಕೆ ಉತ್ತೇಜನ ನೀಡಬೇಕು ಅಂಥೇಳಿ ಅವರು ಹಲವಾರು ಬಾರಿ ನನಗೆ ಕೇಳ್ಕೊಂಡು, ಅದರಂತೆ ನಮ್ಮ ಅಲ್ಲಮಪ್ರಭು ಪಾಟೀಲ್ರಿಗೆ ಇನ್ನಿತರ ಶಾಸಕರಿಗೂ ಕೂಡ ಕೇಳ್ಕೊಂಡಿದ್ದಾರೆ. ನಾವು ಕೂಡ ಇವತ್ತು ನಮ್ಮ KKRDBಯಿಂದ ಅನುದಾನವೂ ಕೂಡ ನಾವು ಕೇಳಿದ್ದೇವೆ. ಅದು ಭಾಗಶಃ ಅವರು ನಮ್ಮ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಬಿಡುಗಡೆ ಮಾಡುವಂಥ ಕೆಲಸ ನಾವು ಅಲ್ಲಮಪ್ರಭು ಪಾಟೀಲರು ಅದನ್ನು ನಾವು ಪ್ರಯತ್ನ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಸಂಗೀತ ಸಾಹಿತ್ಯ ಅಂದರೆ ಇದು ನಮ್ಮ ದೇಶದ ಸಂಸ್ಕೃತಿ ಅಂತೇಳಿ ನಾವು ಭಾವಿಸ್ಕೋಬೇಕಾಗ್ತದೆ. ಚಪ್ಪಾಳೆ ತಟ್ಟುವ ಮೂಲಕ ಆ ನಿರ್ದೇಶಕರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಯನ್ನ ತಾವು ಸಲ್ಲಿಸಬೇಕು. ಹುಲಗಪ್ಪ ಕಟ್ಟಿಮನಿ. ಬ್ರೇನ್ ಅಂಡ್ ಮೈಂಡ್ಸ್ ಆಸ್ಪತ್ರೆಯ ಅದ್ಧೂರಿ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಸ್ತೆಯ ಕೇಂದ್ರ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವ ಜಿಡಿಎ ಲೇಔಟ್ನಲ್ಲಿ ಜರುಗಿತು. ಮಂದಕನಹಳ್ಳಿ ನ್ಯೂರೋಸೈಕಾಟ್ರಿಕ್ ಆಸ್ಪತ್ರೆಯ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹೊಸ ಹೆಸರಿನೊಂದಿಗೆ ನೂತನ ಪ್ರಾಂಗಣ ಬ್ರೇನ್ ಅಂಡ್ ಮೈಂಡ್ಸ್ ಹಾಸ್ಪಿಟಲ್ ಆ ನ್ಯೂರೋಸೈಕಾಟ್ರಿ ಕ್ರಿಟಿಕಲ್ ಕೇರ್ ಸೆಂಟರ್ ನ ಉದ್ಘಾಟನಾ ಸಮಾರಂಭವು ದಿನಾಂಕ 15ನೇ ನವೆಂಬರ್ 2025ರಂದು ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಸ್ತೆಯ ಕೇಂದ್ರ ಬಸ್ ನಿಲ್ದಾಣದ ಪಕ್ಕದಲ್ಲಿನ ಜಿಡಿಎ ಲೇಔಟ್ನಲ್ಲಿ ಪ್ಲಾಟ್ ನಂಬರ್ 51 ಮತ್ತು 52ರಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಆಗಮಿಸಿದ್ದರು.
ಗೌರವ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ಕೈಗಾರಿಕೆ ಇಲಾಖೆ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ತೆಲಂಗಾಣ ಜಹೀರಾಬಾದ್ನ ಸಂಸದರಾದ ಸುರೇಶ್ ಕುಮಾರ್ ಶೆಟ್ಕಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಎಂಎಲ್ಸಿ ಡಾಕ್ಟರ್ ಬಿಜಿ ಪಾಟೀಲ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಬ್ರೇನ್ ಅಂಡ್ ಮೈಂಡ್ಸ್ ಹಾಸ್ಪಿಟಲ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಎಂಡಿ ಎಫ್ಐಪಿಎಸ್ ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ, ಫೌಂಡರ್ ಆಫ್ ಬ್ರೇನಿಕ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ನ ಪೀಡಿಯಾಟ್ರಿಕ್ ಎಂಪಿಟಿ ಡಾಕ್ಟರ್ ರಾಗಿಣಿ ಮಾಲ್ಸೂರೆ, ಕೊಲ್ಹಾಪುರದ ಧನ್ವಂತರಿ ಆಸ್ಪತ್ರೆಯ ಡಾಕ್ಟರ್ ಗುರುದಾಸ್ ಹರ್ಷೆ, ಕೊಲ್ಹಾಪುರದ ಅಷ್ಟಾ ಆಸ್ಪತ್ರೆಯ ಡಾಕ್ಟರ್ ಯೋಗೇಶ್ ಕುಲಕರ್ಣಿ, ವಿಜಯಲಕ್ಷ್ಮಿ ರಮೇಶ್ ಮಂದಕನಹಳ್ಳಿ, ಡಾಕ್ಟರ್ ರಶ್ಮಿ ಎಂಡಿ ಪ್ಯಾಥಾಲಜಿ, ಡಾಕ್ಟರ್ ಕುನಾಲ್ ವ್ಯವಹಾರೆ ಎಂಡಿ ಡಿಎನ್ಬಿ ಗ್ಯಾಸ್ಟ್ರೋ, ಡಾಕ್ಟರ್ ಸ್ವಾತಿ ಡಿಎ ಅನಸ್ತೇಶಿಯಾ, ಸಿಎ ಮಾಣಿಕ್ ಮಂದಕನಹಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲೋರ್ ಇಲ್ಲಿ ಬಂದಿದ್ದಕ್ಕೆ ಇಷ್ಟು ಇದು ಮಾಡ್ಯಾರ. ನನ್ನ ರೂಮ್ಮೇಟ್ ಡಾಕ್ಟರ್ ಸ್ವಸ್ತಿಕ್ ಸಂಕಾಲ ರಾಜ್ಕೋಟ್ಲಿಂದ ಬಂದಿದ್ದಾರೆ. ನಾನು ಯಾವಾಗ PG ಮಾಡ್ತಾ ಇದ್ದೆ ಕೊಲ್ಹಾಪುರಲ್ಲಿ, ನಾನು ಹೇಳ್ತಿದ್ದೆ ಸ್ವಸ್ತಿಕ್ ಭಾಯ್ ಏಕ್ ದಿನ್ ದೇಖ್ ಮೇರಾ ಹಾಸ್ಪಿಟಲ್ ಬನೇಗಾ, ಸಬ್ಸೆ ಅಪ್ಡೇಟೆಡ್ ಸೈಕಾಟ್ರಿಕ್ ಹಾಸ್ಪಿಟಲ್ ಬನೇಗಾ ಬಾಪು. So I'm very happy. I'm like on sky 9, sky 11. ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡ್ಲಿಕ್ಕೆ ಬರಲ್ಲ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಅಚೀವ್. ಪ್ರಾಬಬ್ಲಿ ಇದು ಅಚೀವ್ಮೆಂಟ್ ಆಗಿದೆ. ಸೊ ಫ್ರಮ್ ನಾವ್ ಆನ್ವರ್ಡ್ಸ್ ವಾಟ್ ಎವರ್ ಇಟ್ ವಿಲ್ ಬಿ ಬೆಸ್ಟ್ ಫಾರ್ ದ ಪೀಪಲ್. ಸೊ ಅದ್ರ ಸಲಕ್ಕೆ ಎಷ್ಟಾಯಿತು ಕಲಬುರಗಿ ಜನಕ್ಕೆ ನಾ ಏನು ಮಾಡ್ಬೋದು ಏನಿಲ್ಲ ಆ ಪ್ರಕಾರ ಇದು ಮಾಡ್ತೀನಿ. ಜಸ್ಟ್ ಐ ವಾಂಟೆಡ್ ಟು ರಿಪೀಟ್ ಒನ್ಸ್ ಅಗೇನ್, नॉट फॉर यू, फॉर माई सेल्फ. इतनी शिद्दत से मैंने तुझे पाने की कोशिश की है कि हर जर्रे ने मुझे तुझसे मिलाने की साजिश की है. थैंक यू एवरीबडी. थैंक यू कलबुर्गी. ಸರ್, ಇವತ್ತಿನ ದಿನ ಗುಲ್ಬರ್ಗಾ ಒಳಗೆ ಮಂದಕನಹಳ್ಳಿ ಫ್ಯಾಮಿಲಿಯವರು ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ. ಆ ಹಾಸ್ಪಿಟ್ಲ್ ಭಾಳ ಒಳ್ಳೆಯ ಹಾಸ್ಪಿಟಲು. ಮತ್ತು ಇಲ್ಲಿ ಬೆಂಗಳೂರೊಳಗೆ ಮತ್ತು ಡೆಲ್ಲಿ ಒಳಗೆ ಮತ್ತು ಬಾಂಬೆಯಲ್ಲಿ ಇರುವಂಥ ಹಾಸ್ಪಿಟ್ಲ್ ಇವತ್ತು ಗುಲ್ಬರ್ಗಕ್ಕೆ ಬಂದಿದೆ. ನಾವು ಮೇಲ್ಗಡೆ ಎಲ್ಲ ನೋಡಿದ್ರೆ ಎಲ್ಲ ಫೆಸಿಲಿಟಿ ಇದೆ, ಭಾಳ ಚೆನ್ನಾಗಿದೆ. ಈ ಹಾಸ್ಪಿಟ್ಲ್ ಬೇಕಾಗಿತ್ತು, ಬಂದಿದೆ. ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಬ್ರೈನ್ ಬಗ್ಗೆ ಅವ್ರ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇದನ್ನು ಸಾಕಷ್ಟು ನಾವು ಕಾಣ್ತೀವಿ ಎಲ್ಲರಲ್ಲಿ. ಹೀಗಾಗಿ ಅದಕ್ಕೆ ಸ್ಪೆಷಲೈಸ್ ಕ್ಲಿನಿಕನ್ನು ಬೇಕಾಗಿದೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಈ ಥರದ ವ್ಯವಸ್ಥೆ ಇದ್ದಿದ್ದು ಕಡಿಮೆ. ಹೀಗಾಗಿ ಸೈಕೆಟ್ರಿ ಸ್ಪೆಷಲಿ ಭಾಳ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಬ್ರಾಂಚ್, ಅಪ್ಕಮಿಂಗ್ ಬ್ರಾಂಚ್. ಎಲ್ಲರಿಗೂ ಅಗತ್ಯವಿದೆ. ನಮ್ಗೆ ಗೊತ್ತೂ ಆಗಲ್ಲ ನಾವು ಇದ್ರ ಪೇಷಂಟ್ ಇದೆಯೋ ಇಲ್ಲ ಅಂತ. ಆ ಪ್ರಮಾಣದಲ್ಲಿ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ. ಇದನ್ನು ಈ ಥರದ ಕ್ಲಿನಿಕ್ ಮುಖಾಂತರ ಈ ಥರದ ಡಾಕ್ಟರ್ಸ್ ಅದಕ್ಕೆ ಸ್ಪೆಷಲಿ ಓಲ್ಡ್ ಏಜಲ್ಲಿ ತೊಗೊಳ್ರಿ, ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಡಿಸಾರ್ಡರ್ಸ್ ಇದ್ದಿದ್ದು ನಮ್ಗೆ ಗೊತ್ತಾಗಲ್ಲ. ಸೊ ಈ ಥರದ ವ್ಯವಸ್ಥೆ ಇದ್ದಾಗ ಮಾತ್ರ ಅವ್ರು ಅದನ್ನು ಗಮನಕ್ಕೆ ತಂದಾಗ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೆರ್ ಈಸ್ ಸಮ್ ಡಿಫಾರ್ಮಿಟೀಸ್. ಅದಕ್ಕೆ ನಾನು ಒತ್ತು ಕೊಟ್ಟು ಹೇಳಬೇಕಾಗುತ್ತೆ. ಈ ಥರದ ವ್ಯವಸ್ಥೆ ಬೇಕಾಗಿತ್ತು. ಮಂದಕನಹಳ್ಳಿಯವರಿಗೆ ಅಭಿನಂದನೆಗಳೇ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಶುಭವಾಗಲಿ. ಮಂದಕನಹಳ್ಳಿ ಅವರು ಗುಲ್ಬರ್ಗಾದಲ್ಲಿ ಎಲ್ಲ ರೀತಿಯ ಬುದ್ಧಿ ಮಾಂದ್ಯದವರಿಗೆ ಚಿಕಿತ್ಸೆ ಸಿಗತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ಯಾರ. ಇಲ್ಲಿ ಬಂದವರಿಗೆ ನನಗನ್ಸೋ ಮಟ್ಟಿಗೆ ಬೆಂಗಳೂರು ಮಹಾನಗರಗಳಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಆ ರೀತಿ ಚಿಕಿತ್ಸೆ ಸಿಗತಕ್ಕಂಥ ಎಲ್ಲ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ಅವರಿಗೆ ಗುಲ್ಬರ್ಗ ನಗರದ ಜನತೆ ವತಿಯಿಂದ, ನನ್ನ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಎಲ್ಲ ಏನು ಮೆಟ್ರೋ ಸಿಟಿದಾಗ ಏನು ಬೆಂಗಳೂರು ಅಂತಲ್ಲಿ ಏನು ಹೈದರಾಬಾದ್ ಸಿಗ್ತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿ ಒದಗಿಸ್ಯಾರ. ಇಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ಸೌಕರ್ಯ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಯಾರ. ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಪಕ್ಕ ಬ್ರೈನ್ ಆ್ಯಂಡ್ ಮೈಂಡ್ಸ್ ಆಸ್ಪತ್ರೆ ದಶಕೋತ್ಸವ, ಉತ್ತರ ಕರ್ನಾಟಕಕ್ಕೆ ಹೊಸ ಮೆಟ್ಟಲೇರಿ ನಿಂತ ನ್ಯೂರೋ ಸೈಕ್ರಾಟಿಕ್ ಸೇವೆ, ಕಲಬುರಗಿ ಉತ್ತರ ಕರ್ನಾಟಕದ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು 15 ವರ್ಷಗಳ ಹಿಂದೆ ಈ ಒಂದು ಆಸ್ಪತ್ರೆ ಆರಂಭವಾದಂಥ ಈ ಸಂಸ್ಥೆಯಿಂದ ಅತ್ಯಾಧುನಿಕ ನ್ಯೂರೋಸ್ಟಿಕ್ ಚಿಕಿತ್ಸೆ ಕೇಂದ್ರವಾಗಿ ಬೆಳೆದಿದ್ದು, ಇದೇ ಸಂದರ್ಭದಲ್ಲಿ ನವೀಕರಿಸಿದ ಹೊಸ ಕೇಂದ್ರ ಉದ್ಘಾಟನೆ ಕೂಡ ನಮ್ಮ KSRC ಬಸ್ ಸ್ಟ್ಯಾಂಡ್ ಪಕ್ಕ ಶಾಂತಿನಗರ CIB ಕಾಲನಿಯಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ
ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನೆಯವರು, ಶರಣಪ್ರಕಾಶ್ ಪಾಟೀಲ್ರು, ಶರಣಬಸಪ್ಪ ದಸ್ನಾಪುರ ಅವರು ಎಲ್ಲರೂ ಸೇರಿ ಜೈರಾಬಾದ್ MP ಅವರು ಕೂಡ ಬಂದು ಇದರ ಉದ್ಘಾಟನೆಯನ್ನು ಭಾಳ ಆನಂದದಿಂದ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಇವತ್ತು ಮಾಡಿದ್ದಾರೆ. ಈ ಶಶಿ ಲಮೋಶಿ ಅವರು, BJ ಪಾಟೀಲ್ರು, ನಾವು ಇವತ್ತೆಲ್ಲರೂ ಕೂಡ ಈ ಸಂಸ್ಥೆ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಹಾರೈಸಿದ್ದೇವೆ. ಈ ಭಾಗದ ಅನೇಕ ನಾಗರಿಕರು ಮತ್ತು ಗ್ರಾಹಕರಿಗೆ ಭಾಳ ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೇನೆ. ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾದಂಥ ಆಸ್ಪತ್ರೆ. ಇದರ ಉಪಯೋಗವನ್ನು ನಮ್ಮ ಎಲ್ಲ ಪೇಷಂಟ್ಗಳು ಇಲ್ಲಿರ್ತಕ್ಕಂಥ ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಕಲಬುರಗಿ ನಗರದ ಸಾರ್ವಜನಿಕ ಜಿಮ್ಸ್ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸಾರ್ವಜನಿಕ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಮ್ಸ್ ಬೋಧನಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಹಾಗೂ ವಿಶೇಷ ಅಧಿಕಾರಿಗಳು, TCC ಜಿಮ್ಸ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಶಿವಕುಮಾರ್ CR ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಂತಾಪ ಸೂಚಿಸಿದರು. ನಂತರ ಸ್ಥಳೀಯ ವೈದ್ಯಾಧಿಕಾರಿಗಳು ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಮಾತನಾಡುತ್ತಾ, ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಜೀವನದಲ್ಲಿ ಮಕ್ಕಳು ಇಲ್ಲ ಎಂದು ಕೊರಗಲಿಲ್ಲ. ಸಾವಿರಾರು ಸಾಲು ಸಾಲು ಗಿಡ ನೆಟ್ಟಿ ತಮ್ಮ ಮಕ್ಕಳಂತೆ ರಸ್ತೆ ಪಕ್ಕದಲ್ಲಿ ನೆಟ್ಟ ಗಿಡ ಇಂದು ಮರವಾಗಿ ಬೆಳೆದರು. ತಮ್ಮ ಮಕ್ಕಳಂತೆ ಜೋಪಾನ ಮಾಡುತ್ತಿದ್ದರು. ವೃಕ್ಷ ಮಾತೆ ಎಂದರೆ ಅದು ತಿಮ್ಮಕ್ಕ. ಅವರಿಗೆ ಕರ್ನಾಟಕದ ದೇವಿ ಸ್ವರೂಪದ ತಾಯಿ ಎಂದರೂ ತಪ್ಪಾಗಲಾರದು. ಇವರು 114 ವರ್ಷದವರು ಆಗಿದ್ದರು. ಆಲದ ಮರವನ್ನು ಬೃಹದಾಕಾರವಾಗಿ ಬೆಳೆಸಿದ ಕೀರ್ತಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಸಲ್ಲುತ್ತದೆ. ನಮಗೆ ಅವರೇ ಸ್ಫೂರ್ತಿ. ಅವರ ಪ್ರೇರಣೆಯಿಂದ ಒಳ್ಳೆಯ ಆಕ್ಸಿಜನ್ ಇಂದ ಬದುಕುತ್ತಿದ್ದೇವೆ. ಅದರಂತೆ ಪ್ರತಿಯೊಬ್ಬರು ಕೂಡ ಮನೆಗೊಂದು ಗಿಡ ನೆಡೋಣ ಎಂದು ಪ್ರಮಾಣ ಮಾಡೋಣ ಎಂದರು. ಪ್ರಭಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಮ್ಸ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ, RMOಗಳಾದ ಡಾಕ್ಟರ್ ರಘುನಾಥ್ ಕುಲಕರ್ಣಿ, ಡಾಕ್ಟರ್ ವಿನೋದ್ ಕುಮಾರ್, ಸಹಾಯಕ ಆಡಳಿತ ಅಧಿಕಾರಿಗಳು ವೀರಣ್ಣ ಶಿವಪುರ್, ಜಿಲ್ಲಾ ಮಕ್ಕಳ ಆರೋಗ್ಯ ಸಮಾಲೋಚಕರಾದ ಮಂಜುನಾಥ್ ಕಂಬಾಳಿಮಠ್, ಗ್ರೂಪ್ D ನೌಕರರ ಚುನಾಯಿತ ಕ್ರೀಡಾ ಸಹ ಕಾರ್ಯದರ್ಶಿ ರಾಚಣ್ಣ ಬಿಸಗೊಂಡ, ಅನಿಲ್ ಕುಮಾರ್ ಚಕ್ರವರ್ತಿ, ಮೆಡಿಕಲ್ ಸ್ಟೂಡೆಂಟ್ ಸತೀಶ್ ಬಿರಾದಾರ್ ಹಾಗೂ ಇತರೆ ಅಧಿಕಾರಿಗಳು, ವೈದ್ಯರು, ಪ್ಯಾರಾಮೆಡಿಕಲ್ ನರ್ಸಿಂಗ್ ಸ್ಟೂಡೆಂಟ್ಗಳು ಈ ಸಂತಾಪ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ಕರ್ನಾಟಕದ ದೇವಿ ಅಂದ್ರೂ ತಪ್ಪಿಲ್ಲ. ನಾವೆಲ್ಲರೂ ಯಾಕೆ ಅಂದರೆ ಅವರು ಜೀವನದಲ್ಲಿ ಮಕ್ಕಳಿದ್ದಂಥ ಅವರು ಕೊರಗಲಿಲ್ಲ. ಮಕ್ಕಳ ಬಗ್ಗೆ ಸಾಕಷ್ಟು ಮರಗಳು, ಸಾಲು ಮರ ತಿಮ್ಮಕ್ಕ ಅನ್ನೋದರಲ್ಲೇ ಒಂದು ಅರ್ಥ ಇದೆ. ಸಾಲು ಸಾಲಾಗಿ ಮರಗಳು, ಅವು ಗಿಡಗಳು ಹಚ್ಚಿ ಅವು ಮರಗಳು ಆಗಿದ್ದಾವೆ. ಈಗ ಅದಕ್ಕಾಗಿ ಅವರಿಗೆ ನಮ್ಮ ಕರ್ನಾಟಕದಿಂದ ಎಲ್ಲರೂ ಅವರಿಗೆ ಪುಣ್ಯ ಬರಲಿ, ಪುಣ್ಯ ಬರಲಿ, ಪುಣ್ಯ ಬರಲಿ. ಯಾಕೆ ಅಂದರೆ ಒಂದು ಗಿಡ ದೊಡ್ಡದಾಗಿ ಅದ್ರ ಹುಡುಕಾಗಿ ಸಾವಿರಾರು ಜನ ಕೂತಿರ್ತಾರೆ, ಊಟ ಮಾಡ್ತಾರೆ, ಇಲ್ಲ ರೆಸ್ಟ್ ಬಿಸಿಲಾಗಿ ಮಾಡ್ತಾರೆ. ಅವರೆಲ್ಲರೂ ಏನಂತಾರೆ, ಈ ಗಿಡ ಎಷ್ಟು ತಣ್ಣಗದ, ಇದು ಯಾರು ಹಾಕ್ಯಾರೆ, ಪುಣ್ಯ ಬರಲಿ ಅಂತೀವಿ ಇಲ್ಲ ನಾವೆಲ್ಲರೂ. ಅದಕ್ಕಾಗಿ ಅವ್ರ ಪುಣ್ಯದಿಂದ 100 ವರ್ಷ ದಾಟಿದ್ದಾರೆ. ಸೊ ಆಗ ಈಗ ನಮಗೆಲ್ಲ ಏನಂತಾರೆ, ಬೆಂಗಳೂರು, ಮೈಸೂರು, ಮಂಡ್ಯ ಇವರೆಲ್ಲ ಯಾಕಡೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಅಂದರೆ ನಾರ್ತ್ ಕರ್ನಾಟಕ ಭಾಳ ಬಿಸಿಲು ಅಲ್ಲಿ ಅಂತಾರೆ. ಯಾಕೆ ನಾವು ಎಲ್ಲರೂ ಅಟ್ಲೀಸ್ಟ್ ನೀವು ಇವತ್ತಿನಿಂದ ಟ್ರೈ ಮಾಡಿರಿ, ಒಂದು ಗಿಡ ಹಚ್ಚಿರಿ, ಒಂದು ಗಿಡಕ್ಕೆ ನೀರು ಹಾಕಿರಿ, ಅದು ಸ್ವಲ್ಪ ದೊಡ್ಡದಾಗತ್ತಲ್ಲ. ಅದು ಬೆಳೆದು ದೊಡ್ಡದಾದ್ಮೇಲೆ ಅದ್ರ ಜಳ ಕೂತು ಯಾರೇ ರೆಸ್ಟ್ ಮಾಡಲಿ, ಊಟ ಮಾಡಲಿ, ಯಾರೇ ಕುಂದಿರಲಿ, ಅವ್ರು ಏನಂತಾರೆ, ಗಿಡ ಹಾಕಿದ್ರೆ ಪುಣ್ಯ ಬರಲಿ ಅಂದ್ರೆ ಅದು ಪುಣ್ಯ ನಿಮ್ಗೆ ಆಗ್ತದೆ. ಆಮೇಲೆ ಆಕೆ ಸಾಕಷ್ಟು ಗಿಡ ಅಕ್ಕ ತಿಮ್ಮಕ್ಕ ಹಚ್ಚಿದ ಗಿಡಗಳಿಂದ ಕ್ಲಿಯರ್ ಆಕ್ಸಿಜನ್ ನಾವು ತೊಗೊಂಡು ಇವತ್ತು ಬದುಕ್ತಾ ಇದ್ದೀವಿ. ಇಷ್ಟೆಲ್ಲ ಡರ್ಟಿ ಸ್ಮೋಕ್ ಗಾಡಿಲಿಂದ ಬರಲಿ, ಹೊರಗಿಂದ ಬರಲಿ, ಕೆಮಿಕಲ್ನಿಂದ ಬರಲಿ, ಫ್ಯಾಕ್ಟ್ರಿಲಿಂದ ಬರಲಿ, ಇದು ಎಲ್ಲ ಗಿಡ ತೊಗೊಂಡು ನಮಗೆ ಪ್ಯೂರ್ ಆಕ್ಸಿಜನ್ ಕೊಡ್ತದೆ. ಅಂದರೆ ನಮ್ಮ ಹೆಲ್ತ್ ಕರೆಕ್ಟ್ ಅದ ಅಂದಾಗ ಈಗ ಕರೆಕ್ಟ್ ಅದ ಎಲ್ಲರಿಗೆ. ಈ ಆಕ್ಸಿಜನ್ ತಗೋದು ಈ ಗಿಡಗಳಿಂದ. ಸೊ ಹಾಗೆ ಇವತ್ತಿನಿಂದ ಎಲ್ಲರೂ ಅಟ್ಲೀಸ್ಟ್ ನಿಮ್ಮ ಜೀವನದಾಗ ಒಂದು ಗಿಡ ನಾವು ಹಾಕಿ ಬೆಳೆಸ್ತೀವಿ ಅಂತೇಳಿ ಎಲ್ಲರೂ ಕೈ ಹಿಡಿದು ಒಂದು ಸ್ವಲ್ಪ ಪ್ರಮಾಣ ಮಾಡಿ ಹಿಡಿದು ಕೈ. ಎಲ್ಲರೂ ನಮ್ಮ ಜೀವನದಲ್ಲಿ ಹೇಳಿ, ಒಂದಾದರೂ ಗಿಡ ಹಾಕಿ ಅದರಿಂದ 1000 ಜನರಿಗೆ ಒಳ್ಳೆಯದಾಗಲಿ ಅಂತ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ 70ನೆಯ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು.
ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ 70ನೆಯ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 15 ನವೆಂಬರ್ 2025ರಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನದಿಸಿನ್ನೂರಿನ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪರಮ ಪೂಜ್ಯ ಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ವಹಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಅಲಂ ಖಾನ್, ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್ ಆಗಮಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪಿಡಬ್ಲ್ಯೂಡಿ ಕಲಬುರಗಿಯ ರಾಷ್ಟ್ರೀಯ ಹೆದ್ದಾರಿಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೊಹಮ್ಮದ್ ಇಬ್ರಾಹಿಂ ಕುಸ್ನೂರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸನ್ರೈಸ್ ಆಸ್ಪತ್ರೆ ಕಲಬುರಗಿಯ ಡಾಕ್ಟರ್ ಸಲ್ಮಾನ್ ಪಟೇಲ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಲಕ್ಷ್ಮಣ್ ಸೋನಕಾಂಬಳೆ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಹಾಗೂ ಸೇಡಂನ ಕಾಂಗ್ರೆಸ್ ಮುಖಂಡರಾದ ಜೈಭೀಮ್ ಹುಡುಗಿ, ಕಲಬುರಗಿಯ ಹೋರಾಟಗಾರರಾದ ಮಂಜುನಾಥ್ ನಾಲ್ವಾರ್ಕರ್ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಾದ ಆರ್ತಿಎಂ ರಾಠೋಡ್ ನ್ಯಾಯವಾದಿ ಕ್ಷೇತ್ರಕ್ಕಾಗಿ, ಧರ್ಮಣ್ಣ ಎಚ್ ಧನ್ನಿ ಸಾಹಿತ್ಯ ಕ್ಷೇತ್ರಕ್ಕಾಗಿ, ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಉತ್ತಮ ಸಮಾಜ ಕ್ಷೇತ್ರಕ್ಕಾಗಿ, ಜಾಂತಿಸಿ ಸ್ವಾಮಿದಾಸ್ ಶಿಕ್ಷಕರ ಕ್ಷೇತ್ರಕ್ಕಾಗಿ, ಭಾರತಿಬಾಯಿ ಧನ್ನಿ ಟ್ರಾಫಿಕ್ ಪೊಲೀಸ್ ಇಲಾಖೆಗಾಗಿ, ರಾಘವೇಂದ್ರ ಆರ್ ನ್ಯಾಯವಾದಿ ಕ್ಷೇತ್ರಕ್ಕಾಗಿ, ಡಾಕ್ಟರ್ ವೆಂಕಟರೆಡ್ಡಿ ವೈದ್ಯ ಕ್ಷೇತ್ರಕ್ಕಾಗಿ, ಶಶಿಕುಮಾರ್ ಮೈನಾಳ್ಕರ್ ಪಿಎಸ್ಐ ಪೊಲೀಸ್ ಇಲಾಖೆಗಾಗಿ, ಡಾಕ್ಟರ್ ದತ್ತು ಎಚ್ ಬಾಸಗಿ ಹೋರಾಟ ಕ್ಷೇತ್ರಕ್ಕಾಗಿ ಹಾಗೂ ಅಮರ್ ದಾಂಗೆ ಇವರಿಗೆ ಆರೋಗ್ಯ ಕ್ಷೇತ್ರಕ್ಕಾಗಿ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಸತೀಶ್ ಫರ್ತಾಬಾದ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಕ್ಷಯ್, ನಗರ ಜಿಲ್ಲಾಧ್ಯಕ್ಷರಾದ ಗುಡ್ಡು ಸಿಂಗ್ ಸೇರಿದಂತೆ ಜೈ ಕರವೆಯ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಸಚಿನ್ ಫರ್ತಾಬಾದ್ ಅವರು ಪ್ರತಿ ವರ್ಷ ಬಹಳ ಶ್ರದ್ಧೆ ಭಕ್ತಿಯಿಂದ ಒಂದು ಕಾರ್ಯಕ್ರಮ ಅವ್ರು ಮಾಡ್ತಾರೆ. ಹಾಗೂ ಅವರೊಬ್ಬರೇ ಅಲ್ಲ, ಅವರ ಪರಿವಾರದವರು ಸೇರಿ ಹಾಗೂ ಅವರ ಸಚಿನ್ ಪ್ರತಾಪ್ ಅವರ ಧರ್ಮಪತ್ನಿ ಹಾಗೂ ಅವರ ತಮ್ಮಂದಿರಾದ ಸತೀಶ್ ಪ್ರತಾಬಾದ್ ಅವರು ಹಾಗೂ ಅವರ ಧರ್ಮಪತ್ನಿ ಎಲ್ಲ ಅವರ ತಾಯಿಯಿಂದ ಎಲ್ಲರೂ ಸರ್ವ ಪರಿವಾರದವರು ಸೇರಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ. ಬಹಳ ಖುಷಿ ಆಗ್ತದೆ. ಹಾಗೂ ಈಗಿನ ಕಾಲದಲ್ಲಿ ಅವರ ಸ್ವಂತ ಮನೆ ಕೆಲಸ ಬಿಟ್ಟು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡುವ ಮೂಲಕ ಒಂದು ಕಾರ್ಯಕ್ರಮ ಸಚಿನ್ ಪ್ರತಾಪ್ ಮಾಡ್ತಾರೆ. ಯಾವಾಗಲೂ ಕೂಡ ಸಚಿನ್ ಪ್ರತಾಪ್ ಅವರು ಒಂದು ಅನ್ಯಾಯದ ವಿರುದ್ಧ ಸದಾ ಬಡವರ ಬಗ್ಗೆ, ರೈತರ ಬಗ್ಗೆ, ಒಂದು ಮಧ್ಯಮ ವರ್ಗದವ್ರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ಇವತ್ತೆಲ್ಲೇ ಏನೇ ಒಂದು ಯಾರಿಗೆ ಅನ್ಯಾಯ ಆದರೂ ಕೂಡ ಹಾಗೂ ಯಾರಿಗೆ ಅಪಘಾತ ಇತ್ತು, ಏನೇ ಆದರೂ ಕೂಡ ಯಾರೇ ಕಷ್ಟದಲ್ಲಿ ಇರ್ತಾರ ಅವರಿಗೆ ರಕ್ಷಿಸುವ ಕೆಲಸ ಸಚಿನ್ ಪ್ರತಾಪ್ ಅವರು ಮಾಡ್ತಾರೆ. ಬಹಳ ಒಂದು ಒಳ್ಳೆಯ ಕೆಲಸ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಈ ರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಏನು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಒಳ್ಳೆಯ ನಮ್ಮ ಸಮಾಜದಲ್ಲಿ ಒಂದು ಶಾಂತಿ ನೆಮ್ಮದಿ ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗ್ತದೆ. ಹಾಗೇನಿವತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಕನ್ನಡ ಒಂದು ಉಳಿಸುವ ಕೆಲಸ, ನೀವು ಸೇರಿ ಕನ್ನಡ ಉಳಿಸಿ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಇದು ಸಚಿನ್ ಪ್ರತಾಪ್ ಅವರು ಒಬ್ಬರ ಕೆಲಸ ಅಲ್ಲ, ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಕೆಲಸ. ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಹೃದಯ ಭಾಗವಿರುವಂಥ ಕನ್ನಡ ಭವನ ಆವರಣದಲ್ಲಿ ಇವತ್ತು ನಾವು 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ನದಿಸಿನೂರ ಸ್ವಾಮೀಜಿಗಳಾಗಿರುವಂಥ ನಮ್ಮ ಗುರುರಾಜ್ ಸ್ವಾಮಿಗಳು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸ್ತಿರಬೇಕಾಗಿತ್ತು ನಮ್ಮ ದಕ್ಷಿಣ ಮತಕ್ಷೇತ್ರ ಬರಬೇಕಾಗಿತ್ತು. ಅದು ಯಾವುದೋ ಒಂದು ಕಾರಣದಿಂದ ಅವ್ರು ಬರೋದಾಗಿಲ್ಲ. ಅವ್ರ ಮಗ ಆಗಿರುವಂಥ ಅಭಿಷೇಕ್ ಪಾಟೀಲ್ ಅವರು ಬಂದಿದ್ದರು. ಅದೇ ರೀತಿಯಾಗಿ ಭಾವಚಿತ್ರ ಪೂಜೆಗೆ ನಮ್ಮ GDA ಅಧ್ಯಕ್ಷರಾಗಿರುವಂಥ ಅಲಂಕಾರ ಅವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ KBಯ ಇವಾಗ ನಿಗಮದ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಹಳವರವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಇವರು ತಿಪ್ಪಣ್ಣ ಕಮಕನೂರು ಬರಬೇಕಾಗಿತ್ತು, ಬಂದಿಲ್ಲ. ಮತ್ತು ಅಧ್ಯಕ್ಷತೆಯನ್ನು ಇಲ್ಲಿ ನಮ್ಮ ನೀಲಕಂಠರಾವ್ ಮುಲ್ಗೆ ಅವರಿಗೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಮ್ಮ
ರಾಜಕಾರಣಿಯ ಮುಖಂಡರು ಮತ್ತು ಖಾತಿ ಉದ್ಯಮಿಗಳು ಮತ್ತು ಬುದ್ಧಿಜೀವಿಗಳು, ಸಾಹಿತಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿನ ನಾಡಿನ ಜನರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ 2ನೇ ಪ್ರಾಣೇಶ್ ಅಂತ ಡಿಗ್ಗಿಯವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಡ್ಯಾನ್ಸ್ ಅದು ರಸಮಂಜನ ಕಾರ್ಯಕ್ರಮದ ಚೆನ್ನಪ್ಪ ಅವರು ಒಂದು ಗಾಯಕರಾಗಿ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಮತ್ತು ಅದೇ ಆಗಿ ಅಧ್ಯಕ್ಷತೆಯನ್ನು ನೀಲಕಂಠರಾವ್ ಮುಲ್ಗೆ ಅವರಿಗೆ ನಾವು ನೀಡಿದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವಾಗಿ ನಾವು ಅದ್ದೂರಿಯಾಗಿ ಕಲಬುರಗಿ ನಗರದಲ್ಲಿ ನಾವು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಾವು 10 ಕಲಬುರಗಿ ನಗರದಲ್ಲಿ 10 ಮಂದಿ ಸಾಧಕರಿಗೆ ಅಂದರೆ ಕ್ಷೇತ್ರದಲ್ಲಿ ಮಾಡಿರುವಂಥ ನ್ಯಾಯವಾದಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ನರ್ಸ್ಗಳಿರ್ಬೋದು ಆಲ್ರೆಡಿ ಮತ್ತು ಶಿಕ್ಷಕರಾಗಿರ್ಬೋದು ಮತ್ತು ಉತ್ತಮ ಸೇವೆ ಮಾಡಿರ್ಬೋದು ಎಲ್ಲರಿಗೆ ಇವತ್ತು ನಾವು ಗುರುತಿಸಿ 10 ಮಂದಿಗೆ ನಾವು ಇವತ್ತು ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ನೀಡುವ ಮೂಲಕ ಇವತ್ತು ನಾವು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೆ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮತ್ತು ಇಲ್ಲಿನ ಬರುವಂಥ ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ಕನ್ನಡಿಗರು, ಅಭಿಮಾನಿಗಳು, ಬುದ್ಧಿಜೀವಿಗಳು, ಸಾಹಿತಿಗಳು, ದಲಿತ ಸಂಘಟನೆಗಳು ಮತ್ತು ಎಲ್ಲ ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ನಾನು ಪ್ರತಿ ವರ್ಷ ಇವತ್ತಿಗೆ ನಾನು 2006ರಿಂದ ನಾನು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀನಿ. ಇವತ್ತಿಗೆ ನಾನು 25 ವರ್ಷದಿಂದ 2025ಕ್ಕೆ ಇವತ್ತು ನಾನು ಮತ್ತೊಮ್ಮೆ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ಇಲ್ಲಿರುವಂಥ ನಮ್ಮ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ಅಕ್ಷಯ್ ಅವರು ಇರ್ಬೋದು, ನಮ್ಮ ಶಿವಕುಮಾರ್ ಇರ್ಬೋದು, ಸುಮಾರು ಜನ ನಮ್ಮ ಗುಡ್ಡು ಸಿಂಗ್ ಇರ್ಬೋದು ಮತ್ತು ಸುರೇಶ್ ಅವರು ಇರ್ಬೋದು, ಅಣವೀರ್ ಪಾಟೀಲ್ ಇರ್ಬೋದು, ಸುಮಾರು ಜನ ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡುವ ಮೂಲಕ ಸಂಪೂರ್ಣವಾಗಿ ಒಂದು ಆನಿಶಕ್ತಿಯನ್ನು ನೀಡುವ ಮೂಲಕ ನನ್ನ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಎಲ್ಲ ನನ್ನ ಕಾರ್ಯಕರ್ತರ ಬಳಗವನ್ನು ಬಂದು ಮತ್ತು ಸುಮಾರು ಇಲ್ಲಿನ ಹಾಸ್ಟೆಲ್ ಹುಡುಗರು ವಿದ್ಯಾರ್ಥಿಗಳಿರ್ಬೋದು ಸುಮಾರು ಜನ ಇವತ್ತು ಬಂದು ನನ್ನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೆ ನಾನು ನಮ್ಮ ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಕೋಟಿ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ಕನ್ನಡ ಜೈ ಕನ್ನಡ ರಕ್ಷಣೆ ವೇದಿಕೆಯ ಸಂಘಟನೆ ಮೇಲೆ ಇರಲಿ. ನಾವು ಪ್ರತಿ ಕಾರ್ಯಕ್ರಮಕ್ಕಾಗಲಿ ಪ್ರತಿ ಹೋರಾಟಕ್ಕಾಗಲಿ ನಿಮ್ಮ ಆಶೀರ್ವಾದ ಇರಲಿ. ನೀವು ನಮ್ಮ ಜೊತೆ ಯಾವಾಗೂ ಇರ್ರಿ ಅಂತ ಹೇಳಿ ನಾವು ಕಾರ್ಯಕ್ರಮ ಏನು ಯಶಸ್ವಿ ಮಾಡಿರಿ. ಎಲ್ಲರಿಗೆ ನಮ್ಮ ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಕೋಟಿ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಕ್ಕರೆ ಕಾರ್ಖಾನೆಗಳು ನಿರ್ಧರಿಸಿರುವ ಬೆಲೆ ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರರಿಗೆ ನ್ಯಾಯ ನೀಡುವುದಿಲ್ಲ ಎಂದು ಶ್ರಮಜೀವಿಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ನಿರ್ಧರಿಸಿದ ಬೆಲೆ 2950 ರೂಪಾಯಿ, ನಂತರ ರಾಜ್ಯ ಸರ್ಕಾರದ 50 ರೂಪಾಯಿಗಳು ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರರಿಗೆ ನ್ಯಾಯ ನೀಡುವುದಿಲ್ಲ ಎಂದು ಶ್ರಮಜೀವಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭೀಮಶೆಟ್ಟಿ ಮುಕ್ಕ, ಗಿರೀಶ್ ಗೌಡ ಇನಾಮದಾರ್, ಎಚ್.ಎಸ್. ಬರ್ಗಾಲಿ, ವಿಜಯ್ ಕುಮಾರ್ ತೆಗನೂರ್, ರಾಜು ಜೈನ್, ಮಹೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. NSL ಸಕ್ಕರೆ ಕಾರ್ಖಾನೆ ಎದುರುಗಡೆ ಪ್ರತಿಭಟನೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಆ ನಿರ್ಧಾರದಲ್ಲಿ ಯಾವುದೇ ತಡೆ ಇಲ್ಲ. ನಮ್ಮ ಹೋರಾಟ ನಾಳೆ ನಡೀತದೆ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ NSL ಕಂಪ್ನಿದವರು ದಿಢೀರನೆ ನಿನ್ನೆ ಜಿಲ್ಲಾಡಳಿತದ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪ್ರತಿ ಟನ್ ಕಬ್ಬಿಗೆ 2900 ರೂಪಾಯಿ ನಾವು ಕೊಡ್ತೀವಿ, ಮತ್ತು ಸರ್ಕಾರ 50 ರೂಪಾಯಿ ಹೆಚ್ಚುವರಿ ಕೊಡ್ತದೆ, ನಾವು ಹೆಚ್ಚುವರಿ ಕೊಡ್ತೀವಿ. ಈ ಥರ ಪ್ರತಿ ಟನ್ನಿಗೆ 3000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀವಿ ಅಂಥೇಳಿ ದಿಢೀರನೆ ನಮ್ಮ ಹೋರಾಟ ಹತ್ತಿಕ್ಕ ಸಲುವಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ನಮಗೆ ಇದರದ್ದು ಒಪ್ಪಿಗೆ ಇಲ್ಲ. ನಮಗೆ ರಾಜ್ಯ ಸರ್ಕಾರ ಮೊನ್ನೆ ಬಾಗಲಕೋಟ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿರುವಂಥ ಇನ್ನೋರ್ವ ಸಚಿವರು ತಿಮ್ಮಾಪುರ್ ಅವ್ರು ಕೂತು ಸುಮಾರು 6-7 ಗಂಟೆ ಚರ್ಚೆ ಮಾಡಿ ರಿಕವರಿ ಕನ್ಸಿಡರೇಷನಿಗೆ ತೊಳೋದಿಲ್ಲ, ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಯೂನಿಫಾರ್ಮ್ ಆಗಿ 3300 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕು ಅಂಥೇಳಿ ನಿರ್ಧಾರ ಕೈಗೊಂಡು ನಿನ್ನೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದರು. ಬಾಗಲಕೋಟ್ಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ, ಇದು ನಾವು ಸಹಿಸೋದಿಲ್ಲ. ನಮ್ಮಲ್ಲಿರುವಂಥ ಕಬ್ಬಿಗೆ ಇನ್ನೂ ಹೆಚ್ಚಿನ ಬಾಗಲಕೋಟು, ಬೆಳಗಾವಿ ಬೇರೆ ಕಡೆಗಿಂತಲೂ ಹೆಚ್ಚಿನ ರಿಕವರಿ ಇದೆ. ಯಾಕಂತಂದರೆ ಇದು ಡ್ರೈ ಏರಿಯಾ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವರು ಘೋಷಣೆ ಮಾಡಿದಂಥ 2900 ರೂಪಾಯಿಗೆ ನಾವು ಒಪ್ಪೋದಿಲ್ಲ. ನಮ್ಮ ಹೋರಾಟ ನಡೀತದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವ ಕೆಲಸ ರೈತರ ಚಳುವಳಿಯನ್ನ ಹತ್ತಿಕ್ಕುವ ಕೃತ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಆರೋಪಿಸಿದೆ.
ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಂತ ರೀತಿಯಿಂದ ಹೋರಾಟ ಮಾಡುತ್ತಿದ್ದು, ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವ ಕೆಲಸ ರೈತ ಚಳುವಳಿಯನ್ನು ಹತ್ತಿಕ್ಕುವ ಕೃತ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಸ್ ಮಾಲಿ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾಗರತ್ನಮ್ಮ, ನಾಗೇಂದ್ರಪ್ಪ ಥಂಬೆ, ಮಲ್ಲಿಕಾರ್ಜುನ್ ಸತ್ಯಂಪೇಟೆ, ಮಂಜುಳಾ ಭಜಂತ್ರಿ, ಕರೆಪ್ಪ, ಸಿದ್ದು ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಬ್ಬಿಗೆ ನ್ಯಾಯಯುತ ಬೆಲೆ ಕೊಡಬೇಕಂತೇಳಿ ಹೋರಾಟ ಮಾಡ್ತಕ್ಕಂಥ ರೈತರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸುವ ನಿಟ್ಟಿನಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಸುಮಾರು 50-60 ಟ್ರ್ಯಾಕ್ಟರ್ಗಳಿಗೆ ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ಬೆಂಕಿ ಹಚ್ಚಿ ರೈತ ಚಳವಳಿಗೆ ಒಂದು ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಈ ಕೃತ್ಯವನ್ನು ಕಾರ್ಖಾನೆ ಮಾಲೀಕರೇ ಮಾಡಿದ್ದಾರೆ. ತಾವೇ ಬೆಳೆದಂಥ ಬೆಳೆಗೆ ಯಾವ ರೈತನೂ ಬೆಂಕಿ ಹಚ್ಚಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಇದು ರೈತರು ಮಾಡಿದಂಥ ಕೃತ್ಯ ಅಲ್ಲ, ಇದು ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ರೈತ ಚಳುವಳಿಯನ್ನು ಹತ್ತಿಕ್ಕಬೇಕು, ಇನ್ನೊಮ್ಮೆ ಇವರು ದರ ಹೆಚ್ಚು ಕೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕೃತ್ಯವನ್ನು ಎಸಗಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಗುರ್ಲಾಪುರದಲ್ಲಿ ಮತ್ತು ಮುಧೋಳದಲ್ಲಿ ನಡೆದಂಥ ಚಳವಳಿಗಳು ಭಾಳ ಗಂಭೀರ ಸ್ವರೂಪವಾದಂಥ ಚಳವಳಿಗಳು. ಬಾಗಲಕೋಟೆಯಲ್ಲಿ ಏನು ಆದೇಶ ಆಗಿದೆ ಇವತ್ತು, ಇರ್ರೆಸ್ಪೆಕ್ಟಿವ್ ಆಫ್ ರಿಕವರಿ, ಅದು ರಿಕವರಿ ಎಷ್ಟೇ ಇರ್ಬೋದು, ಹೆಚ್ಚು ಕಡಿಮೆ ಇರ್ಬೋದು, ಅದಕ್ಕೆ 2,300 ರೂಪಾಯಿ ಕೊಡಬೇಕಂತ, ಈಗ 3,300 ರೂಪಾಯಿ ಕೊಡಬೇಕಂಥೇಳಿ ಆದೇಶ ಆಗಿದೆ. ಈ ಆದೇಶ ಕೇವಲ ಬಾಗಲಕೋಟೆ ಜಿಲ್ಲೆಗಷ್ಟೇ ಸೀಮಿತ ಆಗಬಾರ್ದು. ಇವತ್ತು ನಿನ್ನೆ ನಾವು ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗವಹಿಸಿದೆ, ಅಲ್ಲಿ ಕೂಡ ಆ ದರವನ್ನು ಕೊಡ್ತಾ ಇಲ್ಲ. ಅಲ್ಲಿ ಗೊತ್ತಾಯಿತು ನಮಗೆ, ಕಲಬುರಗಿಯಲ್ಲಿ ಕೂಡ 5 ಕಾರ್ಖಾನೆಗಳು ಆ ದರವನ್ನು ಕೊಡಲಿಕ್ಕೆ ನಿರಾಕರಿಸಿದಾವೆ ಅಂಥೇಳಿ. ಇವತ್ತು ಏನು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಸಕ್ಕರೆ ಮಂತ್ರಿಗಳು ಆದೇಶ ಮಾಡಿದ್ದಾರೆ, ಅದು ಕರ್ನಾಟಕದ ಎಲ್ಲ ಕಬ್ಬು ನುರಿಸ್ತಕ್ಕಂಥ ಕಾರ್ಖಾನೆಗಳಿಗೆ ಅನ್ವಯ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಇವತ್ತು ಗುಲ್ಬರ್ಗದಲ್ಲಿ ಕೊಡೋದಿಲ್ಲ, ಗುಲ್ಬರ್ಗಕ್ಕೆ ಪ್ರತ್ಯೇಕ ಹೋರಾಟ ಮಾಡಬೇಕು, ಬೀದರ್ನಾಗ ನಾವು ಪ್ರತ್ಯೇಕ ಹೋರಾಟ ಮಾಡಬೇಕು ಅಂದರೆ ಆಗೋದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿದ್ದಾರೆ, ಸಕ್ಕರೆ ಮಂತ್ರಿಗಳು ಆದೇಶ ಮಾಡಿದ್ದಾರೆ, ಅದು ಎಲ್ಲ ಕಾರ್ಖಾನೆಗೆ ಅನ್ವಯ ಮಾಡಬೇಕನ್ನೋದು. ಈಗ ಇಲ್ಲಿ ಏನಂತಂದರೆ ಗುಲ್ಬರ್ಗದಲ್ಲಿ ನಮಗೆ ಆ ದರ ಕೊಡಲಿಕ್ಕೆ ನಿರಾಕರಿಸ್ತಾರಂತ ಸುದ್ದಿ ತಿಳಿದು ನಾನು ಇವತ್ತು ಇಲ್ಲಿಗೆ ಬಂದೆ. ಕಬ್ಬು ಬೆಳೆಗಾರರು ಸಿಹಿ ಬೆಳೆದು ಕಹಿ ಉಣ್ಣುವಂತಾಗಿದೆ ಎಂದು ಕಬ್ಬು ಬೆಳೆಗಾರರ ಒಕ್ಕೂಟ ಜಂಟಿ ಸಂಘಟನೆಗಳು ಕಲಬುರಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಳಲನ್ನ ತೋಡಿಕೊಂಡಿದೆ. ಕಬ್ಬು ಬೆಳೆಗಾರರು ಸಿಹಿ ಬೆಳೆದು ಕಹಿ ಉಣ್ಣುವ ಪರಿಸ್ಥಿತಿ ಉಂಟಾಗಿದೆ ಎಂದು ಕಬ್ಬು ಬೆಳೆಗಾರರ ಒಕ್ಕೂಟ ಜಂಟಿ ಸಂಘಟನೆಗಳು ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಅಳಲನ್ನ ತೋಡಿಕೊಳ್ಳಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಪಾಟೀಲ್ ರಾಜಾಪುರ್, ಧರ್ಮರಾಜ್, ಶಾಂತವೀರಪ್ಪ ಕಲಬುರ್ಗಿ, ಶಾಂತವೀರ್ ಪಾಟೀಲ್ ದಸ್ತಾಪುರ್, ಶರಣು ಬಿಲ್ಲಡ್, ಶರಣಬಸಪ್ಪ ಮಮಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆ ಟೈಮ್ನಾಗ ನಾವು ಅಫ್ಜಲ್ಪುರಲ್ಲಿ ನಿರಂತರ 6ನೇ ದಿವಸ ಸತ್ಯಾಗ್ರಹ ನಡೆಯುತ್ತಲ್ಲಿ. ಆ ಟೈಮ್ನಾಗ ನಮ್ಮ ಅಫ್ಜಲ್ಪುರ್ MLAಗಳಾದ MY ಪಾಟೀಲ್ ಸಾಹೇಬರು ಮತ್ತು DD ಅವರು ಬಂದಿದ್ದರು. ಆಮೇಲೆ ಮಾಲಿಕ ಗುತ್ತಾರು ಕೂಡ ಇದ್ದರು, ನಿತಿನ್ ಗುತ್ತಾರು ಕೂಡ ಇದ್ದರು. ಅವರೆಲ್ಲ ಬಂದಾಗ ನಾವು ಕಂಟಿನ್ಯೂ ನಾವು ರಾಜ್ಯ ಸರ್ಕಾರ 3,300 ಕೊಡಬೇಕಂತ ನಿರಂತರ ಧರಣಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆವಾಗ DD ಸಾಹೇಬರು ಬಂದು, ಇಲ್ಲ ಈಗ ರಾಜ್ಯ ಸರ್ಕಾರ ಹೇಳ್ದಂಗೆ 3,160 ರೂಪಾಯಿ ಫೈನಲ್ ಮಾಡ್ಯಾರ. ಅದರೊಳಗೆ KPR ಒಬ್ಬರು ಮತ್ತು ಸಿದ್ಧಶ್ರೀ ಚಿಂಚೋಳಿ ಒಬ್ಬರು ಇವೆರಡು 3,160 ಕೊಡ್ತೀನಿ ಅಂದ್ರೆ, ಪ್ಲಸ್ ಇವು NSL ಮತ್ತು ರೇಣುಕಾ ಶುಗರ್ ಆ ಉಳ್ಕಿದ್ದು ಉಗಾರ್ ಶುಗರ್ ಸಾಯಂಕಾಲ ಮಾತಾಡಿ ಕೇಸಿ ಫೈನಲ್ ಮಾಡ್ತೀರ ಅಂತ ಹೇಳಿದ್ರು ನಮಗೆ. ಅವಾಗೆಲ್ಲ ರೈತ ಬಂಧುಗಳು ಖುಷಿಯಾದರು.
ಎಲ್ಲರೂ ಅಟ್ಟಮ್ಮ ಮಸ್ದರು, ಪೇಡ ತಿಂದರು, ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ಚೆಲ್ಲ ಮಾಡಿದ್ರು, ಎಲ್ಲರಿಗೂ ಖುಷಿ ಆಯ್ತಿದ್ದು. ಇದು ಕಂಟಿನ್ಯೂ ಮರದಿವ್ಸ ಮೇಲೆ ಪೇಪರ್ದೂ ಕೂಡ ಬಂತು, ನಮ್ಮಲ್ಲೂ ಟಿ ವಿ ಚಾನಲ್ಗೆಲ್ಲ ಬಂದು ಎಲ್ಲರೂ ಖುಷಿ ಆದರು. ಇಟ್ಟಾದರೂ ಕೂಡ NSL ರೇಣುಕಾದವರು ಮತ್ತು KPRದವ್ರು ಯಾರೂ ಫ್ಯಾಕ್ಟ್ರಿ ಚಾಲೂ ಮಾಡಲಿಲ್ಲ. ನಾವು ಕಂಟಿನ್ಯೂ ಸರ್ಕಾರಿ ರೇಟ್ ಫಿಕ್ಸ್ ಮಾಡೋದು ಯಾಕೆ ಚಾಲೂ ಮಾಡಲಿಲ್ಲ ಅಂತ ಸುಮಾರು ಹಿಂಗೆ 4-5 ದಿವಸ ಕಳೆದ್ರು. ನಿನ್ನೆ ಜಿಲ್ಲಾಧಿಕಾರಿಗಳು ಮತ್ತು DD ಅವರು JD ಸಂಬಂಧಪಟ್ಟವರು ಎಲ್ಲರೂ ಕುಂತು ಮೀಟಿಂಗ್ ಮಾಡಿ ಏನಂತ ನಮ್ಗೆ ಇಲ್ಲ ಕಾರ್ಖಾನೆ ರಫ್ತಾ ಇಲ್ಲ, ಅದಕ್ಕೆ ಅವರು 2900 ಪ್ಲಸ್ 6 ತಿಂಗಳ ನಂತರ ಸರ್ಕಾರ ಏನು 50 ರೂಪಾಯಿ ಕೊಡ್ತದೆ, ಆವಾಗ ನಾನು 50 ರೂಪಾಯಿ ಕೊಡ್ತೀವಿ, ಟೋಟಲ್ ನಿಮಗೆ 3000 ಆಗ್ತದೆ ಅಂತ ನಿನ್ನೆ ನಮಗೆ ಫೋನ್ ಮಾಡಿ ಕೇಳೋದು. ನಾವು DCFಸ್ಗೆ ಹೋಗಿದ್ದು ಹೇಳಿದ್ರು ಅವರು ಸರ್ಕಾರಿ 3160 ರೂಪಾಯಿ ಫಿಕ್ಸ್ ಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ಹೇಳಿದ್ದು, DD ಅವರೆಲ್ಲ ಹೇಳಿದ್ದು, ಎಲ್ಲನೇ ರೈತರು ಖುಷಿಯಾಗಿ ಹೋಗ್ಯಾರ. 5 ದಿವಸ ಮ್ಯಾಗ ಮತ್ತು ಇವ್ರು ಉಲ್ಟಾ ಮಾತಾಡ್ತಾರೆ ಅವರು. ನಾವು ಬೆಂಗಳೂರಿಗೆ ಒಂದು 4 ಮಂದಿ ಬೆಂಗಳೂರಿಗೆ ಹೋಗಿದ್ದೆವು ಮೀಟಿಂಗ್, ಸಿದ್ದರಾಮಯ್ಯ ಸಾಹೇಬ್ರು ಕರೆದಿದ್ದರು. ಅವಾಗ ಎಲ್ಲ ಚರ್ಚೆ ಮಾಡಿದ್ರು, ಎಲ್ಲ ನಮಗೆ ಮೀಟಿಂಗ್ ಆಗೋದು ಕಾರ್ಖಾನೆ ಮೀಟಿಂಗ್ ಮಾಡಿದ್ರು. ಅವ್ರು ಎಲ್ಲ ಮಾಡಿ ಮುಖ್ಯಮಂತ್ರಿ ಬಂದು ಪೇಪರ್ ಸ್ಟೇಟ್ಮೆಂಟ್ TV ಸ್ಟೇಟ್ಮೆಂಟ್ ಕೊಟ್ಟರೆ, ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ. ಮತ್ತು ಈಟೆಲ್ಲ ಆಗಿ ಸರ್ಕಾರಕ್ಕೆ ಈ 4-5 ಫ್ಯಾಕ್ಟ್ರಿಗಳಿಗೆ ಬಂದು ಅವ್ರಿಗೆ ಮಾತಾಡಿ ಹೇಳಕ್ಕೆ ಅನುಕೂಲ ಆಗಂಗಿಲ್ಲ ರೀ ಇವ್ರಿಗೆ. ಸಿದ್ದರಾಮಯ್ಯವರಿಗೆ ಫಂಕ್ಷನ್ಗೆ ನಾವು ಅಲ್ಲಿ ಮೀಟಿಂಗ್ ಅಟೆಂಡ್ ಆದಮೇಲೆ 11.25 ರಿಕವರಿಗೆ 3300 ರೂಪಾಯಿ ಇಟ್ಟಿದ್ದಾರೆ. 11.25 ರಿಕವರಿಗೆ 3300, 10.25ಕ್ಕೆ 3200 ರೂಪಾಯಿ. ಹೌದಾ? ನಮ್ದು 10.25 ನಮ್ಮ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದು ಬರಲ್ಲ. ಅದ್ರ ಸಲುವಾಗಿ 10.15 ಬಂದವು. ಆ ಕ್ರೈಟೀರಿಯಾ ಮೇಲೆ, ಆ ಆಧಾರದ ಮೇಲೆ ನಮಗೆ 3165 ಕೂತದ. ಸರ್ಕಾರ ಮಾಡಿದ ಸತ್ಯ. ಅಲ್ಲಿ ಸಮೀರ್ ವಾಡಿದಲ್ಲಿ ಮುದೋಳದಲ್ಲಿ ಮಾಡಿದ್ದು ಪೈಲ್ 3200 ಮಾಡಿದ್ರು. ಆ ಟ್ರ್ಯಾಕ್ಟರ್ ಮಣ್ಣ ಸುಟ್ಟ ಮೇಲೆ 300 ಯಾಕೆ ಮಾಡಿ ರಿಕವರಿಲಿ 12 ರೂಪಾಯಿ ಮೇಲೆ ಅದ. ಅದು ನಮ್ಗೆ 3300 ನಮ್ದು ಯಾಕೆ ನಾವು ಬೇಡಿಕೆ ಇಟ್ಟಿಲ್ಲ ಅಂದ್ರೆ ನಮ್ದು ರಿಕವರಿ 10.15 ಇದೆ. ಅದ್ರ ಸಲುವಾಗಿ ನಾವು 3165 ಒಪ್ಕೊಂಡಿದ್ದೆವು. 11.25ಗೆ 3300 ಇದ್ದಿದ್ದು ಸತ್ಯ. ಹಾಂ, ಇದು ಹಾಂ ಏನು ಸರ್? ಇಲ್ಲ ಸರ್, ಆಲ್ರೆಡಿ ರಿಕವರಿ ಸೆಂಡ್ ಮಾಡ್ಯಾರದು. ರಿಕವರಿ ಇಲ್ಲ, ನೆಕ್ಸ್ಟ್ ಇಯರ್ ಮಾಡ್ಬೋದ್ರಿ. ಅದು ಈ ವರ್ಷದಿಂದ ಹೆಂಗೆ ಚೇಂಜ್ ಮಾಡಕ್ಕೆ ಬರ್ತದೆ? ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.